ದರ್ಶನ್ ತಲೆಯಲ್ಲಿ ಕೂದ್ಲಿಲ್ಲ ಅದೆಲ್ಲ ಏನಕ್ಕೆ ಬೇಕು? ಡ್ಯೂ ಥಿಂಕ್ ಆಲ್ ದಿಸ್ ಇಸ್ ರಿಕ್ವೈರ್ಡ್? ಅದು ಕ್ರಿಟಿಸಮ್ ಮಾಡೋ ಲೆವೆಲ್, ಪರ್ಸನಲ್ ಲೆವೆಲ್ ಅನ್ಸಲ್ವಾ ಇದು? ಅವಶ್ಯಕತೆ ಇದೆ, ಒಬ್ಬ ಮನುಷ್ಯನಾಗಿದೆಲ್ಲ ಅವಶ್ಯಕತೆ ಇದೆಯಾ? ಪ್ರಥಮ್ ಅವರೇ, ನಾನು ನಿಮ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ, ತಾವು ಕಂಪ್ಲೇಂಟ್ ಕೊಡಿಲ್ಲ. ಹುಚ್ಚಾಟವನ್ನ ಮೆರ್ಕೊಂಡು ಆ ವಿಡಿಯೋ ಆ ಒಂದು ಆಡಿಯೋನ ನಾನು ವಿಧಿ ಇಲ್ಲದೆ, ಯಾಕಂದ್ರೆ ನಾಳೆ ದಿವಸ ನಿನ್ಗೇನೋ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ನಾನು ಆನ್ಸರಬಲ್ ಇರ್ತೀನಿ ಅಂತ ಹೇಳಿ ನಾನು ಅದನ್ನ ಪಬ್ಲಿಕ್ ಡೊಮೈನ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕದೆ. ಓಕೆ, ತಾವು ಇವತ್ತು ಅದನ್ನ ಅಡ್ವಾಂಟೇಜ್ ತಗೊಂಡು ಹೋಗಿ ಆರಾಮಾಗಿ ಒಂದು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಕಂಪ್ಲೇಂಟ್ ಕೊಟ್ಟು ಆಯ್ತು ಕಾನೂನು ಕ್ರಮ ಆಗುತ್ತೆ ಅಂತ ಬಾಯಿ ಮುಚ್ಕೊಂಡು ಇರಬೇಕು ಪ್ರಥಮ್. ಈಗ ನಾನು ನೋಡಿದೆ ಒಂದು ವಿಡಿಯೋದಲ್ಲಿ, ಯಾರೇ ಆಗಿರಲಿ ಕ್ರಿಟಿಸಿಸಮ್ ಮಾಡಕ್ಕೆ ಒಂದು ಲಿಮಿಟ್ ಇರಬೇಕು. ನಿನಗೆ ಯೋಗ್ಯತೆ ಇದ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದನ್ನ ಪೊಲೀಸರು ಕ್ರಮ ಜರುಗಿಸ್ತಾರೆ. ಈಗ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟು ಬಂದ್ರು. ಯಾರ ಬಗ್ಗೆ? ಏನೋ ದರ್ಶನ್ ಫ್ಯಾನ್ಸ್ ಅಂತ ಹೇಳದಂತವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಬಂದ್ರು. ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ದಡ್ಡ ನೋಡಿ ಕಲ್ತ್ಕೋ, ನಾನು ಕೆಟ್ಟದಕ್ಕೆ ಆಪೋಸ್ ಮಾಡ್ತೀನಿ ಹೊರತು ಕ್ರಿಟಿಸಿಸಮ್ ಮಾಡುವಂತ ಲೆವೆಲ್ಗೆ ನಾವ್ ಯಾರು ಹೋಗಲ್ಲ. ಈಗ ದರ್ಶನ್ ಒಬ್ಬ ನಟ, ನಾವೆಲ್ಲ ಒಪ್ಕೊಂಡಿದೀವಿ, ಕರ್ನಾಟಕ ಒಪ್ಕೊಂಡಿದೆ, ಪ್ರಪಂಚ ಒಪ್ಕೊಂಡಿದೆ, ನಮ್ಗೇನು ಸಮಸ್ಯೆ ಇಲ್ಲ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ದರ್ಶನ್ ಅವ್ರ ಹುಡುಗರು ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ನೀವು ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಸಹಮತವನ್ನ ವ್ಯಕ್ತಪಡಿಸಬೇಕೇ ಹೊರತು ದರ್ಶನ್ ಯಾರು, ಅವನಿಗೆ ತಲೆಯಲ್ಲಿ ಕೂದಲಿಲ್ಲ, ವಿಗ್ ಹಾಕಂತಾನೆ, ಈ ಪರ್ಸನಲ್ ಅಟ್ಯಾಕ್ ಯಾಕೋ ಬೇಕೋ ನಿನ್ಗೆ? ನಾನು ಸಾಮಾನ್ಯ ಜನರಿಗೆ ಹೇಳೋದೇನು ಅಂತಂದ್ರೆ, ವಿ ಡೋಂಟ್ ಸ್ಟ್ಯಾಂಡ್ ವಿತ್ ಆಲ್ ದಿಸ್. ಏನೋ ಅವನಿಗೆ ಇವನಿಗೆ ಪ್ರಥಮ್ಗೆ ಏನೋ ಅಟ್ಯಾಕ್ ಮಾಡಿದ್ರು ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಸಿಂಪತಿ ತೋರಿಸಿ ಹೇಳಿದ್ವಿ ಹೊರತು, ಪ್ರಥಮ್ ಪರ್ಸನಲ್ ಅಟ್ಯಾಕ್ ದರ್ಶನ್ಗೆ ಮಾಡಿದ್ರೆ ನಾವು ಯಾರು ಸಪೋರ್ಟ್ ಮಾಡಲ್ಲ. ನಮ್ಗೆ ಅದೆಲ್ಲ ಬೇಡ. ನಾವು ವಿ ಬಿಲೀವ್ ಇನ್ ರೆಸ್ಪೆಕ್ಟಿಂಗ್ ಈಚ್ ಅದರ್. ತಪ್ಪು ಮಾಡಿದ್ರು ಸಹ ನಾವು ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊಂಡಿದೀವಿ. ಅಕಸ್ಮಾತ್ ದರ್ಶನ್ ತಪ್ಪು ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಕೊಡಕ್ಕೆ, ಅಥವಾ ಹುಡುಗರು ತಪ್ಪು ಮಾಡಿದ್ರೆ ತಮ್ಮ ಶಿಕ್ಷೆ ಕೊಡಕ್ಕೆ ನ್ಯಾಯಾಲಯ ಇದೆ. ಅದು ಕಾನೂನು ಕ್ರಮ ಜರುಗಿಸಕ್ಕೆ ಪೊಲೀಸರು ಇದ್ದಾರೆ. ಪ್ರಥಮ್, ನೀನ್ ನಿಜವಾಗ್ಲೂ ಒಳ್ಳೆ ಹುಡುಗ ಅಂತ ಹಾಕೊಂಡಿದ್ಯಾ? ನೀನು ಕೆಡಕ್ ಹುಡುಗ. ಒಬ್ಬರ ಬಗ್ಗೆ ನೀನ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡೋಂತ ಅವಶ್ಯಕತೆ ಏನಿದೆಯಪ್ಪ? ನನಗೆ ಆ ಹುಡುಗರೇ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಇದು ಈ ವಿಡಿಯೋ ನೋಡಿ, ಈಗ ಜಸ್ಟ್ ಒಂದು ವಿಡಿಯೋ ಬಂತು, ನಾನು ಅದಕ್ಕೆ ವಿಡಿಯೋ ಮಾಡಾಕ್ತಾ ಇದ್ದೀನಿ. ನಾವು ದರ್ಶನ್ ಅಥವಾ ದರ್ಶನ್ ಅವರ ಹುಡುಗರ ಕೆಟ್ಟದನ್ನ ವಿರೋಧಿಸ್ತೇವೆ ಹೊರತು ನಾವೆಲ್ಲೂ ಕೂಡ ಪರ್ಸನಲ್ ಆಗಿ ವಿ ಡೋಂಟ್ ಕ್ರಿಟಿಸೈಸ್ ಟು ದಾಟ್ ಲೆವೆಲ್. ಆಮೇಲೆ ರಮ್ಯಾ ಅವರು ತುಂಬಾ ಸಾರಾ ಸಕಟಾಗಿ ಎಸ್